Good morning, dear students. Myself, Nayana S., Assistant Professor in Commerce. Dear students, in the last class, we have understood what are all the transformations that took place in the area of retail sector. ಇನ್ನೆಲ್ಲ ಡೆವಲಪ್ಮೆಂಟ್ಸ್ ಆಗಿದ್ದಾವೆ ಅನ್ನೋದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೇವೆ. ಸೊ ಇನ್ ಟುಡೇಸ್ ಕ್ಲಾಸ್ ಲೆಟ್ ಅಸ್ ಸಿ ವಾಟ್ ಆರ್ ದ ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ರಿಟೇಲ್ ಮಾರ್ಕೆಟಿಂಗ್. ಅಂದರೆ ರಿಟೇಲ್ ಮಾರ್ಕೆಟಿಂಗನ್ನು ಸಕ್ಸಸ್ಸನ್ನು ನಿರ್ಧರಿಸುವಂತಹ ಅಂಶಗಳು ಯಾವುದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ನೋಡೋಣ. ದಟ್ ಈಸ್ ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ರಿಟೇಲ್ ಮಾರ್ಕೆಟಿಂಗ್. ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ಫಾರ್ ದ ಸಕ್ಸಸ್ ಆಫ್ ರಿಟೇಲ್ ಮಾರ್ಕೆಟಿಂಗ್. In that, first one is location. ನೋಡಿ, ಲೊಕೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ರಿಟೇಲರಿಗೆ ಅಲ್ವಾ. ಈಗ ನಾವು ಆ್ಯಸ್ ಎ ಕಸ್ಟಮರ್ ಎಲ್ಲಿ ಹೋಗ್ಲಿಕ್ಕೆ ಪ್ರಿಫರ್ ಮಾಡ್ತೀವಿ? ವಿಚ್ ಈಸ್ ಕನ್ವೀನಿಯಂಟ್ ಟು ಮೀ. ನನಗೆ ಯಾವುದು ಕನ್ವೀನಿಯಂಟ್ ಅಂತ ಅನಿಸುತ್ತೋ ಅಲ್ಲಿ ನಾನು ಹೋಗಲಿಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ರಿಟೇಲರ್ ಹ್ಯಾವ್ ಟು ಚೂಸ್ ಅ ಪ್ರಾಪರ್ ಲೊಕೇಶನ್ ಫಾರ್ ಹಿಸ್ ರಿಟೇಲ್ ಸ್ಟೋರ್. ಹಾಗಾದರೆ ನಾನೀಗ ರಿಟೇಲ್ ಫಂಕ್ಷನ್ಸನ್ನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಅಂದವಾಗ ಫಸ್ಟ್ ನಾನು ಏನು ಮಾಡಬೇಕು? ಐ ಹ್ಯಾವ್ ಟು ಸೆಲೆಕ್ಟ್ ಅಪ್ರಾಪ್ರಿಯೇಟ್ ಲೊಕೇಶನ್ ವಿಚ್ ಮಸ್ಟ್ ಬಿ ಕನ್ವೀನಿಯಂಟ್ ಫಾರ್ ದ ಕನ್ಸ್ಯೂಮರ್ಸ್. ಕನ್ಸ್ಯೂಮರ್ಸಿಗೆ ಕನ್ವೀನಿಯಂಟ್ ಆಗುವಂತಹ ಲೊಕೇಶನನ್ನು ಚೂಸ್ ಮಾಡಿ ಅಲ್ಲಿ ನನ್ನ ರಿಟೇಲ್ ಸ್ಟೋರನ್ನು ನಾನು ಲೊಕೇಟ್ ಮಾಡಬೇಕು ಅಂತ ಅರ್ಥ. ಸೊ ಇಟ್ ಈಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ನಾವು ಹೇಳ್ತೀವಿ ಅಲ್ವಾ, ವೆಲ್ ಬಿಗಿನ್ ಈಸ್ ಹಾಫ್ ಡನ್ ಅಂತ ಹೇಳ್ತೀವಿ. ಅಂದರೆ ಒಳ್ಳೆಯ ರೀತಿಯಲ್ಲಿ ನಾವು ಯಾವುದೇ ಒಂದು ಕಾರ್ಯನ ಶುರು ಮಾಡಿದರೆ ಅದು ಅರ್ಥ ನಮಗೆ ಸ್ಟೆಪ್ಪಿಂಗ್ ಸ್ಟೋನ್ ಆಗುತ್ತೆ. 50% ವರ್ಕಲ್ಲಿ ಆದಂಗೆ ಅಂತ ಅರ್ಥ. ಅಂದರೆ ದಟ್ ಈಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ದ ಸಕ್ಸಸ್ ಅಂತ ಅರ್ಥ. ಹಾಗೆಯೇ ಇಲ್ಲಿ ವೆರಿ ಇಂಪಾರ್ಟೆಂಟ್ ಟಾಸ್ಕ್ ದಟ್ ಆರ್ ದ ವೆರಿ ಇಂಪಾರ್ಟೆಂಟ್ ಡಿಸಿಷನ್ ದಟ್ ದ ರಿಟೇಲರ್ ಶುಡ್ ಟೇಕ್ ಈಸ್ ಟು ಸೆಲೆಕ್ಟ್ ಎ ಪರ್ಟಿಕ್ಯುಲರ್ ಲೊಕೇಶನ್ ವಿಚ್ ಈಸ್ ಆರ್ ವಿಚ್ ಮಸ್ಟ್ ಬಿ ಕನ್ವೀನಿಯಂಟ್ ಫಾರ್ ದ ಕನ್ಸ್ಯೂಮರ್ಸ್ ಟು ವಿಸಿಟ್. ಒಳ್ಳೆ ಲೊಕೇಶನನ್ನು ನಾನು ಚೂಸ್ ಮಾಡಬೇಕು. ಒಳ್ಳೆ ಲೊಕೇಶನ್ಸನ್ನು ಚೂಸ್ ಮಾಡಿದರೆ ಏನು ಮಾಡ್ಬೋದು ನಾನು? ಐ ಕ್ಯಾನ್ ಅಟ್ರಾಕ್ಟ್ ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕನ್ಸ್ಯೂಮರ್ಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕನ್ಸ್ಯೂಮರ್ಸ್ ವಿಲ್ ಫೀಲ್ ಇಟ್ ಈಸಿ ಟು ಶಾಪ್. ಅವ್ರಿಗೆ ಪರ್ಚೇಸ್ ಮಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ನಾನು ಒಳ್ಳೆ ಲೊಕೇಶನಲ್ಲಿ ನನ್ನ ರಿಟೇಲ್ ಸ್ಟೋರನ್ನು ಲೊಕೇಟ್ ಮಾಡಿದರೆ ದಟ್ ವಿಲ್ ಹೆಲ್ಪ್ ದ ಕನ್ಸ್ಯೂಮರ್ಸ್ ಫಾರ್ ದೇಯರ್ ಕನ್ವೀನಿಯನ್ಸಿ. ಅವ್ರ ಕನ್ವೀನಿಯನ್ಸಿಗೆ ಅದು ಹೆಲ್ಪ್ ಮಾಡುತ್ತೆ. ಸೊ ನೀವು ಎಷ್ಟೇ ಚೆನ್ನಾಗಿ ರಿಟೇಲಿಂಗ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಾ, ಆದರೆ ನಿಮ್ಮ ರಿಟೇಲ್ ಸ್ಟೋರನ್ನು ಪ್ರಾಪರ್ ಲೊಕೇಶನಲ್ಲಿ ಲೊಕೇಟ್ ಮಾಡಲಿಲ್ಲ ಅಂತ ಹೇಳಿದರೆ ದಟ್ ವಿಲ್ ಬಿ ಎ ಹರ್ಡಲ್ ಫಾರ್ ದ ಸಕ್ಸಸ್ ಆಫ್ ದಿ ರಿಟೇಲಿಂಗ್. ಸೊ ದ ಸೆಲೆಕ್ಷನ್ ಆಫ್ ಅ ಪ್ರಾಪರ್ ಲೊಕೇಶನ್ ಈಸ್ ಅ ವೈಟಲ್ ಫಾರ್ ದ ರಿಟೇಲರ್ ಅಂತ ಹೇಳ್ಬೋದು. ಇಲ್ಲಿ ಒಂದು ಕೋಟ್ ಇದೆ, ಮೈಕಲ್ ಲೆಬೋಫ್ ಅವರು ಹೇಳಿರೋದು. ಏನು ಹೇಳಿದ್ದಾರೆ? ಎ ಸ್ಯಾಟಿಸ್ಫೈಡ್ ಕಸ್ಟಮರ್ ಈಸ್ ದ ಬೆಸ್ಟ್ ಬಿಸ್ನೆಸ್ ಸ್ಟ್ರಾಟಜಿ ಆಫ್ ಆಲ್ ಅಂತ ಹೇಳಿದ್ದಾರೆ. ಬಿಸ್ನೆಸ್ ತುಂಬ ಸ್ಟ್ರಾಟಜೀಸ್, ತುಂಬ ಪ್ಲ್ಯಾನ್ಸನ್ನು ಮಾಡ್ತಾ ಇರ್ತಾರಲ್ವ, ಆ ಪ್ಲ್ಯಾನಲ್ಲಿ ಒಂದು ಪ್ಲ್ಯಾನ್ ಏನಾಗಿರಬೇಕು? ಸ್ಯಾಟಿಸ್ಫೈಯಿಂಗ್ ದ ಕಸ್ಟಮರ್ಸನ್ನು ಸ್ಯಾಟಿಸ್ಫೈ ಮಾಡಬೇಕು ಅನ್ನೋದು ಅವರ ಬಿಸ್ನೆಸ್ ಪ್ಲ್ಯಾನಲ್ಲಿ ಒಂದು ಪ್ಲ್ಯಾನ್ ಆಗಿರಬೇಕು. ಆ್ಯಂಡ್ ದಟ್ ಈಸ್ ದ ಬೆಸ್ಟ್ ಸ್ಟ್ರಾಟಜಿ ಆಫ್ ಆಲ್. ಎಲ್ಲಕ್ಕಿಂತ ಅದು ಒಳ್ಳೆ ಪ್ಲ್ಯಾನ್, ಒಳ್ಳೆ ಸ್ಟ್ರಾಟಜಿ ಅಂತ ಹೇಳಿಬಿಟ್ಟು ಅವರು ಹೇಳಿದ್ದಾರೆ. ಹೌದಲ್ವಾ? ಒಬ್ಬ ಕಸ್ಟಮರ್ ಸ್ಯಾಟಿಸ್ಫೈಡ್ ಆದ ಅಂತ ಹೇಳಿದರೆ ನಮ್ಮ ಬಿಸ್ನೆಸ್ ಸಕ್ಸಸ್ ಆಯಿತು ಅಂತ ಅರ್ಥ. ಯಾಕಂದರೆ ನಾನು ಸ್ಯಾಟಿಸ್ಫೈ ಆಗಿದ್ದೀನಿ, ನಾನು ಆ್ಯಸ್ ಎ ಕಸ್ಟಮರ್, ಇಫ್ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಸರ್ವಿಸ್ ವಿಚ್ ಇಸ್ ಆಫರ್ಡ್ ಬೈ ದ ರಿಟೇಲರ್, ಬೈ ದ ಪರ್ಟಿಕ್ಯುಲರ್ ರಿಟೇಲರ್, ಅಂದರೆ ನಾನೇನು ಮಾಡ್ತೀನಿ? ಐ ಸಜೆಸ್ಟ್ ಸಮ್ ಅದರ್ ಪರ್ಸನ್ಸ್ ಟು ವಿಸಿಟ್ ದಟ್ ಪರ್ಟಿಕ್ಯುಲರ್ ಶಾಪ್. ಆ ಪರ್ಟಿಕ್ಯುಲರ್ ಶಾಪನ್ನು ವಿಸಿಟ್ ಮಾಡಿ ಅಂತ ನಾನು ಅವರಿಗೂ ಕೂಡ ಬೇರೆಯವರಿಗೂ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಎ ಸ್ಯಾಟಿಸ್ಫೈಡ್ ಕಸ್ಟಮರ್ ಈಸ್ ದ ಬೆಸ್ಟ್ ಬಿಸ್ನೆಸ್ ಸ್ಟ್ರಾಟಜಿ ಆಫ್ ಆಲ್. ಹಾಗಾದರೆ ಒಬ್ಬ ಕಸ್ಟಮರ್ ಯಾವಾಗ ಸ್ಯಾಟಿಸ್ಫೈ ಆಗ್ತಾರೆ? ಯಾವಾಗ ನಾನು ರಿಟೇಲ್ ಸ್ಟೋರನ್ನು ಅಪ್ರಾಪ್ರಿಯೇಟ್ ಮತ್ತು ಕನ್ವೀನಿಯಂಟ್ ಆಗಿರೋ ಪ್ಲೇಸಲ್ಲಿ ನಾನು ರಿಟೇಲ್ ಸ್ಟೋರನ್ನು ಲೊಕೇಟ್ ಮಾಡಿದರೆ ಕಸ್ಟಮರ್ ವಿಲ್ ಬಿ ಸ್ಯಾಟಿಸ್ಫೈಡ್ ವಿತ್ ದಟ್. The next factor that should be considered by the retailer is the layout plan. ಫಸ್ಟು ಲೊಕೇಶನನ್ನು ಪ್ಲ್ಯಾನ್ ಮಾಡಬೇಕು, ನೆಕ್ಸ್ಟ್ ಲೇಔಟ್ ಪ್ಲ್ಯಾನಿಂಗನ್ನು ಮಾಡಬೇಕು. ಹಾಗಾದರೆ ಏನು ಲೇಔಟ್ ಪ್ಲ್ಯಾನ್ ಅಂತ ಹೇಳಿದರೆ, ದಿ ಲೇಔಟ್ ಈಸ್ ನಥಿಂಗ್ ಬಟ್ ಅರೇಂಜ್ಮೆಂಟ್ ಆಫ್ ದ ಐಟಮ್ಸ್ ಅಂತ ಅರ್ಥ ಇನ್ ದ ರಿಟೇಲ್ ಸ್ಟೋರ್. ಅರೇಂಜ್ಮೆಂಟ್ ಆಫ್ ದ ಐಟಮ್ಸ್ ಇನ್ ದ ರಿಟೇಲ್ ಸ್ಟೋರ್ ಅಂತ. ಹಾಗಾದರೆ
ಹಾಗಾದರೆ ಏನು, ನಾನು ಒಂದು ಒಳ್ಳೆ ಲೊಕೇಶನನ್ನು ಸೆಲೆಕ್ಟ್ ಮಾಡಿಬಿಟ್ಟು ರಿಟೇಲ್ ಸ್ಟೋರನ್ನು ಸ್ಟಾರ್ಟ್ ಮಾಡಿದ್ದೀನಿ. ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡಿದ್ದೀನಿ, ಅಸೆಂಬಲ್ ಮಾಡಿದ್ದೀನಿ. ನಾನು ನೀಟಾಗಿ ಸಾರ್ಟ್ ಮಾಡಿ ನೀಟಾಗಿ ಅದನ್ನು ಅರೇಂಜ್ ಮಾಡಬೇಕು ಒಂದು ಆರ್ಡರಲ್ಲಿ. ಇಸ್ ಇಟ್ ನಾಟ್? ಈಗ ಪ್ರಾಡಕ್ಟ್ಸ್ ಅಂತ ಬಂದಾಗ ಬೇರೆ ಬೇರೆ ಸೆಕ್ಷನ್ಸ್ ಇರುತ್ತೆ. ದಟ್ ಮೇ ಬಿ ದ ಕ್ಲೋದಿಂಗ್ ಸೆಕ್ಷನ್ ಆರ್ ಹೋಮ್ ಅಪ್ಲಯನ್ಸಸ್ ಆರ್ ಗ್ರಾಸರಿ ಸೆಕ್ಷನ್ ಆ್ಯಂಡ್ ಸೋ ಆನ್. ಈ ರೀತಿ ಬೇರೆ ಬೇರೆ ಸೆಕ್ಷನ್ಸ್ ಇರುತ್ತೆ. ಅವಾಗ ನಾನು ಏನು ಮಾಡಬೇಕು, ನಾನು ಪರ್ಚೇಸ್ ಮಾಡಿರೋ ಆ್ಯಸ್ ಅ ರಿಟೇಲರ್ ನಾನು ಏನು ಪ್ರಾಡಕ್ಟ್ಸನ್ನು ಅಸೆಂಬಲ್ ಮಾಡಿರ್ತೀನಿ, ದೋಸ್ ಪ್ರಾಡಕ್ಟ್ಸ್ ಐ ಹ್ಯಾವ್ ಟು ಅರೇಂಜ್ ಇನ್ ಎ ಪ್ರಾಪರ್ ಮ್ಯಾನರ್. ದಟ್ ಮೀನ್ಸ್ ಐ ಹ್ಯಾವ್ ಟು ಡಿಸ್ಪ್ಲೇ ದೋಸ್ ಪ್ರಾಡಕ್ಟ್ಸ್ ಇನ್ ಎ ಪ್ರಾಪರ್ ಮ್ಯಾನರ್. ನೀಟಾಗಿ ನಾನು ಅದನ್ನು ಅರೇಂಜ್ ಮಾಡಬೇಕಾಗತ್ತೆ. ನಾನು ನೀಟಾಗಿ ಅರೇಂಜ್ ಮಾಡಿಟ್ರೆ ಕನ್ಸ್ಯೂಮರ್ಸಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ದೇ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ ಪ್ರಾಡಕ್ಟ್ ವಿಚ್ ಎವರ್ ದೇ ವಾಂಟ್ ಟು ಪರ್ಚೇಸ್. ಅವ್ರು ಯಾವ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕಂತ ಇದ್ದಾರೆ ಅದು ಇಮ್ಮಿಡಿಯೇಟಾಗಿ ಅವರಿಗೆ ಸಿಗುತ್ತೆ ವೆನ್ ಐ ಪ್ರಾಪರ್ಲಿ ಡಿಸ್ಪ್ಲೇ ದ ಪ್ರಾಡಕ್ಟ್ಸ್ ಇನ್ ಮೈ ರಿಟೇಲ್ ಸ್ಟೋರ್. ನೀಟಾಗಿ ನಾನು ಡಿಸ್ಪ್ಲೇ ಮಾಡಬೇಕಾಗತ್ತೆ ಅಂತ ಅರ್ಥ. ಸೊ ಇಲ್ಲಿ ನಾನು ಒಂದು ಕೋಟನ್ನು ನಾನು ಇಮೇಜಲ್ಲಿ ತೋರಿಸಿದ್ದೀನಿ. ಏನಂದರೆ, ದ ಡಿಫ್ರೆನ್ಸ್ ಬಿಟ್ವೀನ್ ಗುಡ್ ಆ್ಯಂಡ್ ಬ್ಯಾಡ್ ಆರ್ಕಿಟೆಕ್ಚರ್ ಈಸ್ ದ ಟೈಮ್ ಯು ಸ್ಪೆಂಡ್ ಆನ್ ಇಟ್ ಅಂತ ಹೇಳಿಬಿಟ್ಟು. ಈಗ ಇದನ್ನು ರಿಟೇಲ್ ಕಾಂಟೆಕ್ಸ್ಟಲ್ಲಿ ನೋಡೋದಾದರೆ, ನೀವು ನೀಟಾಗಿ ಪ್ರಾಡಕ್ಟ್ಸನ್ನು ಡಿಸ್ಪ್ಲೇ ಮಾಡಿದ್ದೀರಾ, ನೀಟಾಗಿ ಪ್ರಾಡಕ್ಟ್ಸನ್ನು ಅರೇಂಜ್ ಮಾಡಿ ನಿಮ್ಮ ರಿಟೇಲ್ ಸ್ಟೋರಲ್ಲಿ ಇಟ್ಟಿದ್ದೀರಾ ಅಂತ ಹೇಳಿದರೆ ಕನ್ಸ್ಯೂಮರ್ಸಿಗೆ ಟೈಮ್ ವೇಸ್ಟ್ ಆಗೋದಿಲ್ಲ. ಸೊ ವಿತಿನ್ ಫ್ಯೂ ಮಿನಿಟ್ಸ್ ದೇ ಕ್ಯಾನ್ ಫೈಂಡ್ ದ ಪ್ರಾಡಕ್ಟ್ ವಿಚ್ ದೇ ವಾಂಟ್ ಟು ಪರ್ಚೇಸ್. ಅವ್ರು ಯಾವ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕು ಅಂತ ನಿಮ್ಮ ರಿಟೇಲ್ ಸ್ಟೋರಿಗೆ ಎಂಟ್ರಿ ಕೊಟ್ಟಿದ್ದಾರೋ ಆ ಪ್ರಾಡಕ್ಟ್ ಅವ್ರಿಗೆ ಈಸಿಲಿ ಅವೈಲಬಲ್ ಆಗುತ್ತೆ. ನಿಮಗೆ ಆಲ್ರೆಡಿ ಗೊತ್ತೇ ಇದೆ ಸ್ಟೂಡೆಂಟ್ಸ್, ಇವಾಗ ಏನಾಗಿದೆ, ಡ್ಯೂ ಟು ದ ಬ್ಯುಸಿ ಲೈಫ್ ಶೆಡ್ಯೂಲ್ ಪೀಪಲ್ ಆರ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್ ಟು ಟ್ರಾವೆಲ್ ಫಾರ್ ಎ ಲಾಂಗ್ ಡಿಸ್ಟೆನ್ಸ್, ಆಸ್ ವೆಲ್ ಆಸ್ ಪೀಪಲ್ ಆರ್ ನಾಟ್ ಫೈಂಡಿಂಗ್ ಟೈಮ್ ಟು ಫೈಂಡ್ ಔಟ್ ದ ಪ್ರಾಡಕ್ಟ್ ಆಲ್ಸೋ ಅಲ್ವಾ. ತುಂಬ ಹೋಗ್ಬಿಟ್ಟು ತುಂಬ ಮೆಸ್ಸಪ್ ಆಗಿದೆ ಅಂತ ಅಂದ್ಕೊಳ್ಳಿ, ಯಾವುದು ಪ್ರಾಪರ್ ಆರ್ಡರಲ್ಲಿ ಅರೇಂಜ್ ಮಾಡಿಲ್ಲ, ಎಲ್ಲ ಮೆಸ್ಸಪ್ ಆಗಿದೆ ಅಂದರೆ ದ ಪೀಪಲ್ ಫೈಂಡ್ ಇಟ್ ಡಿಫಿಕಲ್ಟ್ ಟು ಫೈಂಡ್ ದಿ ಪ್ರಾಡಕ್ಟ್ ಅಲ್ವಾ. ಪ್ರಾಡಕ್ಟನ್ನು ಫೈಂಡ್ ಮಾಡಲಿಕ್ಕೇ ಅವರಿಗೆ ಕಷ್ಟ ಆಗುತ್ತೆ. ಬಟ್ ಆ್ಯಸ್ ಎ ರಿಟೇಲರ್ ವೆನ್ ಯು ಡಿಸ್ಪ್ಲೇ ದ ಪ್ರಾಡಕ್ಟ್ ಇನ್ ಎ ಪ್ರಾಪರ್ ಮ್ಯಾನರ್ ದ ಕನ್ಸ್ಯೂಮರ್ಸ್ ಕ್ಯಾನ್ ಈಸಿಲಿ ಐಡೆಂಟಿಫೈ ದ ಪ್ರಾಡಕ್ಟ್ ವಿಚ್ ದೇ ವಾಂಟ್. ಸೊ ಆ ಪರ್ಪಸ್ಸಿಗೆ ರಿಟೇಲರ್ ಶುಡ್ ಅರೇಂಜ್ ದ ಐಟಮ್ಸ್ ಇನ್ ದ ಪ್ರಾಪರ್ ಮ್ಯಾನರ್ ದಟ್ ಹೆಲ್ಪ್ಸ್ ದ ಕನ್ಸ್ಯೂಮರ್ಸ್ ಟು ಫೈಂಡ್ ಇಟ್ ಈಸಿಲಿ. ಇಲ್ಲಿ ಒಂದು ಲೇಔಟನ್ನು ತೋರಿಸಿದ್ದೀನಿ ನೋಡಿ, ಯಾವ ರೀತಿ ಪ್ರಾಡಕ್ಟ್ಸನ್ನು ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಕನ್ಸ್ಯೂಮರ್ಸ್ ಈಸಿಯಾಗಿ ಪ್ರಾಡಕ್ಟ್ಸನ್ನು ಐಡೆಂಟಿಫೈ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಬೋದು. ಸೊ ಈ ರೀತಿ ಲೇಔಟ್ ಪ್ಲ್ಯಾನಿಂಗನ್ನು ಮಾಡಬೇಕಾಗತ್ತೆ. ಸೊ ದ ನೆಕ್ಸ್ಟ್ ಫ್ಯಾಕ್ಟರ್ that should be considered by the retailer is the atmosphere. ಸೊ ಅಟ್ಮಾಸ್ಫಿಯರ್ ಚೆನ್ನಾಗಿರಬೇಕು. ಹಾಗಾದರೆ ಅಟ್ಮಾಸ್ಫಿಯರ್ ಆಫ್ ದ ರಿಟೇಲ್ ಸ್ಟೋರ್ ಅಂದರೆ ವಾಟ್ ಆರ್ ಆಲ್ ದ ಫ್ಯಾಕ್ಟರ್ಸ್ ದಟ್ ಇನ್ಕ್ಲೂಡ್ ಅನ್ನೋದನ್ನು ನೋಡೋಣ. ಒಂದು ಅಟ್ಮಾಸ್ಫಿಯರ್ ಅಂತ ಹೇಳಿದರೆ ಎಲ್ಲ ಫ್ಯಾಕ್ಟರು ಬಂತು. ರೈಟ್ ಫ್ರಮ್ ದ ಬಿಗಿನಿಂಗ್ ಅಂದರೆ ನೀವೊಂದು ರಿಟೇಲ್ ಸ್ಟೋರಿಗೆ ಎಂಟ್ರಿ ಕೊಡ್ತಿದ್ದೀರಾ ಅಂದರೆ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಇರುತ್ತಲ್ಲ, ಹೊರಗಡೆಯಿಂದ ಹೇಗೆ ಕಾಣುತ್ತೆ ಆ ರಿಟೇಲ್ ಸ್ಟೋರ್, ಅಲ್ಲಿಂದ ಹಿಡಿದು ನಮಗೆ ಕೌಂಟ್ ಆಗುತ್ತೆ ಅಟ್ಮಾಸ್ಫಿಯರ್ ಅಂತ ಹೇಳಿದರೆ. ಸೊ ಎಕ್ಸ್ಟೀರಿಯರ್ ಡೆಕೋರೇಷನ್ ಹೇಗಿರಬೇಕು, ಚೆನ್ನಾಗಿರಬೇಕು, ಅಟ್ರಾಕ್ಟಿವ್ ಆಗಿರಬೇಕು, ಪ್ಲೀಸೆಂಟ್ ಆಗಿರಬೇಕು. ಆಮೇಲೆ ಒನ್ಸ್ ಯು ಎಂಟರ್ ಇನ್ ಟು ದ ರಿಟೇಲ್ ಸ್ಟೋರ್, ಇಂಟೀರಿಯರ್ ಅಟ್ಮಾಸ್ಫಿಯರ್ ಮಸ್ಟ್ ಆಲ್ಸೋ ಬಿ ಗುಡ್. ಇಂಟೀರಿಯರ್ ಅಟ್ಮಾಸ್ಫಿಯರು ಚೆನ್ನಾಗಿರಬೇಕು, ಎಕ್ಸ್ಟೀರಿಯರ್ ಅಟ್ಮಾಸ್ಫಿಯರು ಚೆನ್ನಾಗಿರಬೇಕು. ಹಾಗಾದರೆ ಇಂಟೀರಿಯರ್ ಅಟ್ಮಾಸ್ಫಿಯರ್ ಅಂತ ಬಂದಾಗ ಏನೇನೆಲ್ಲ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಿಕೊಂಡು ಎ ವೆಲ್ ಅಟ್ಮಾಸ್ಫಿಯರನ್ನು ರಿಟೇಲರ್ಸ್ ಬಿಲ್ಡ್ ಮಾಡಬೇಕಾಗತ್ತೆ ಅಂತ ನೋಡೋದಾದರೆ, ಇಂಟೀರಿಯರ್ ಅಟ್ಮಾಸ್ಫಿಯರ್ ಅಂದರೆ ಈಗ ಯಾವ ರೀತಿ ಟೈಲ್ಸನ್ನು ಅವ್ರು ಯೂಸ್ ಮಾಡಿರ್ತಾರೆ, ಯಾವ ರೀತಿ ಮಾರ್ಬಲ್ಸನ್ನು ಯೂಸ್ ಮಾಡಿರ್ತಾರೆ, ಮತ್ತು ರಿಟೇಲ್ ಸ್ಟೋರ್ಗಳಿಗೆ ವೆಂಟಿಲೇಷನ್ ಹೇಗಿದೆ, ಲೈಟಿಂಗ್ ಹೇಗಿದೆ, ಯಾವ ರೀತಿ ಬೆಳಕೆಲ್ಲ ಚೆನ್ನಾಗಿದೆಯೋ, ಲೈಟಿಂಗ್ ಆಗಿರ್ಬೋದು, ವೆಂಟಿಲೇಷನ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಅಥವಾ ಮ್ಯೂಸಿಕ್ ಹಾಕಿರ್ತಾರೆ, ಆ ಮ್ಯೂಸಿಕ್ ಯಾವ ಥರದ ಅಲ್ಲೂ ಕೂಡ ಪ್ಲ್ಯಾನಿಂಗ್ ಇರಬೇಕು. ಸೊ ಯಾವ ಥರ ಮ್ಯೂಸಿಕ್ಕನ್ನು ಬಳಸಬೇಕಾಗತ್ತೆ, ಯಾವ ರೀತಿ ಕಲ್ಲರನ್ನು ಬಳಸಬೇಕಾಗತ್ತೆ ಅವರು ವಾಲ್ಗೆ, ಯಾವ ರೀತಿ ಟೈಲ್ಸ್ ಮಾರ್ಬಲ್ಸು ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಈ ರೀತಿ ಇಷ್ಟೇ ಅಲ್ಲದೆ ಸೇಲ್ಸ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ ರಿಟೇಲ್ ಸ್ಟೋರಲ್ಲಿ, ಇಸ್ ಇಟ್ ನಾಟ್? ಸೇಲ್ಸ್ ರೆಪ್ರೆಸೆಂಟೇಟಿವ್ಸ್ ಯಾವ ರೀತಿ ಡ್ರೆಸ್ಡ್ ಆಗಿದ್ದಾರೆ, ಅವ್ರದ್ದು ಆ್ಯಟಿಟ್ಯೂಡ್ ಹೇಗಿದೆ, ಕನ್ಸ್ಯೂಮರ್ಸ್ ಜೊತೆಗೆ ಅವ್ರ ಬಿಹೇವಿಯರ್ ಹೇಗಿದೆ, ಈ ಫ್ಯಾಕ್ಟರ್ ಕೂಡ ಅಟ್ಮಾಸ್ಫಿಯರಲ್ಲಿ ಕವರ್ ಆಗುತ್ತೆ. ಸೊ ಆನ್ ಆನ್ ಆ್ಯಾವ್ರೇಜ್ ಅಟ್ಮಾಸ್ಫಿಯರ್ ಅಂತ ಬಂದಾಗ ಎಕ್ಸ್ಟೀರಿಯರ್ ಅಟ್ಮಾಸ್ಫಿಯರು ಬರುತ್ತೆ, ಇಂಟೀರಿಯರ್ ಅಟ್ಮಾಸ್ಫಿಯರು ಬರುತ್ತೆ. ಎಕ್ಸ್ಟೀರಿಯರ್ ಅಟ್ಮಾಸ್ಫಿಯರ್ ಅಂತ ಬಂದಾಗ
ಔಟ್ಸೈಡಲ್ಲಿ ಯಾವ ರೀತಿ ಡೆಕೋರೇಟಿವ್ ಆಗಿ ಅಟ್ರಾಕ್ಟಿವ್ ಆಗಿ ರಿಟೇಲ್ ಸ್ಟೋರನ್ನು ಮೇಂಟೈನ್ ಮಾಡಿದ್ದಾರೆ ಅನ್ನೋದು ಬರುತ್ತೆ. ಇಂಟೀರಿಯರ್ ಅಟ್ಮಾಸ್ಫಿಯರ್ ಅಂತ ಬಂದಾಗ ಲೈಟಿಂಗ್ ಹೇಗಿದೆ, ವೆಂಟಿಲೇಷನ್ ಹೇಗಿದೆ, ಕಲರ್ಸ್ ಹೇಗಿದೆ, ಟೈಲ್ಸ್ ಮಾರ್ಬಲ್ಸ್ ಎಲ್ಲ ಯಾವ ರೀತಿ ಯೂಸ್ ಮಾಡಿದ್ದಾರೆ, ಆ್ಯಂಡ್ ದೆನ್ ಪ್ರಾಡಕ್ಟ್ಸನ್ನು ಯಾವ ರೀತಿ ಡಿಸ್ಪ್ಲೇ ಮಾಡಿದ್ದಾರೆ, ಸೇಲ್ಸ್ ರೆಪ್ರೆಸೆಂಟೇಟಿವ್ಸ್ ಯಾವ ರೀತಿ ನೀಟಾಗಿ ಡ್ರೆಸ್ಡ್ ಆಗಿದ್ದಾರೆ, ಅವ್ರದ್ದು ಆ್ಯಟಿಟ್ಯೂಡ್ ಹೇಗಿದೆ, ಅವ್ರ ಬಿಹೇವಿಯರ್ ಹೇಗಿದೆ, ಇವೆಲ್ಲ ಫ್ಯಾಕ್ಟರ್ ಕೂಡ ಇಂಟೀರಿಯರ್ ಅಟ್ಮಾಸ್ಫಿಯರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಇಲ್ಲಿ ನಾನು ಒಂದು ಪಿಕ್ಚರನ್ನು ಇಮೇಜಲ್ಲಿ ತೋರಿಸಿದ್ದೀನಿ ನೋಡಿ, ಯಾವ ರೀತಿ ಪ್ರಿಸೆಂಟ್ ಅಟ್ಮಾಸ್ಫಿಯರ್ ಇದೆ ಆ ಥರದಲ್ಲಿ ಅಟ್ಮಾಸ್ಫಿಯರ್ ಇನ್ಫ್ಲೂಯೆನ್ಸಸ್ ದಿ ಕನ್ಸ್ಯೂಮರ್ಸ್ ಅಂತ ಹೇಳ್ಬೋದು. ಸೊ ಇನ್ನೊಂದು ಇಮೇಜಲ್ಲಿ ಬಾಬ್ ಹೋ ಅವರು ಏನು ಹೇಳಿದ್ದಾರೆ ಅಂದರೆ, ಇಫ್ ಯು ಆರ್ ನಾಟ್ ಟೇಕಿಂಗ್ ಕೇರ್ ಆಫ್ ಯುವರ್ ಕಸ್ಟಮರ್ ಯುವರ್ ಕಾಂಪಿಟಿಟರ್ ವಿಲ್ ಅಂತ ಹೇಳಿದ್ದಾರೆ. ಅಂದರೆ ಆ್ಯಸ್ ಎ ರಿಟೇಲರ್ ನೀವು ನಿಮ್ಮ ಕನ್ಸ್ಯೂಮರ್ಸನ್ನು ಕೇರ್ ಮಾಡಲಿಲ್ಲ, ಅವರ ಲೈಕ್ಸ್ ಡಿಸ್ಲೈಕ್ಸ್ ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಮಾಡಲಿಲ್ಲ ಅಂದರೆ ನಿಮ್ಮ ಕಾಂಪಿಟಿಟರ್ಸ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಯು ಕ್ಯಾನ್ ನಾಟ್ ರಿಟೇನ್ ಯುವರ್ ಕನ್ಸ್ಯೂಮರ್ಸ್ ಮೂವ್ ಟುವರ್ಡ್ಸ್ ಅದರ್ ರಿಟೇಲ್ ಸ್ಟೋರ್ ಅಂತ ಅರ್ಥ. ಸೊ ಇನ್ ಆರ್ಡರ್ ಟು ರಿಟೇನ್ ಯುವರ್ ಕನ್ಸ್ಯೂಮರ್ ಯು ಶುಡ್ ಫುಲ್ಫಿಲ್ ದಯರ್ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ದಯರ್ ಲೈಕ್ಸ್ ಆ್ಯಂಡ್ ನೀಡ್ಸ್ ಆ್ಯಂಡ್ ವಾಂಟ್ಸ್ ಅಂತ ಹೇಳ್ಬೋದು. ಸೊ ದ ನೆಕ್ಸ್ಟ್ ಫ್ಯಾಕ್ಟರ್ ಈಸ್, ಇಲ್ಲಿ ನೋಡಿ ಅಟ್ಮಾಸ್ಫಿಯರ್ ರಿಲೇಟೆಡ್ ಆಗಿ ಒಂದು ಇಮೇಜನ್ನು ತೋರಿಸಿದ್ದೀನಿ. ಸೊ ಯಾವ ರೀತಿ ಅಟ್ಮಾಸ್ಫಿಯರ್ ಇರಬೇಕಾಗತ್ತೆ ಸೊ ದಟ್ ದ ರಿಟೇಲರ್ಸ್ ಕ್ಯಾನ್ ಅಟ್ರಾಕ್ಟ್ ದಿ ಕನ್ಸ್ಯೂಮರ್ಸ್ ಅಂತ. ಸೊ ದ ನೆಕ್ಸ್ಟ್ ಪಾಯಿಂಟ್ ಈಸ್ ವೆರೈಟಿ. ಇದು ನಿಮಗೆ ಗೊತ್ತೇ ಇದೆ ಅಲ್ವಾ, ವೆರೈಟಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಇವಾಗ. ಈಗ ನಾವು ನೋಡಿದ್ದೀವಿ ರಿಟೇಲ್ ಮಾರ್ಕೆಟಿಂಗ್ ಅಂದವಾಗ ನಾಟ್ ಓನ್ಲಿ ಇನ್ಕ್ಲೂಡ್ಸ್ ಪ್ರಾಡಕ್ಟ್ ರಿಟೇಲಿಂಗ್ ಬಟ್ ಆಲ್ಸೋ ದ ಸರ್ವಿಸ್ ರಿಟೇಲಿಂಗ್ ಅಂತ. ಸೊ ಯಾವುದೇ ಒಂದು ಪ್ರಾಡಕ್ಟ್ ನಾನು ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ ಅಂದರೆ ನಾನು ಸೆಲೆಕ್ಷನ್ ಮಾಡ್ತೀನಿ. ಐ ವಿಲ್ ಸೆಲೆಕ್ಟ್ ಒನ್ ಅಮಾಂಗ್ ದ ಅವೈಲಬಲ್ ಆಲ್ಟರ್ನೇಟಿವ್ ಪ್ರಾಡಕ್ಟ್ಸ್. ನನಗೆ ನಾನು ಲಾಯಲ್ ಆಗಿರ್ತೀನಿ ಯಾವುದೋ ಒಂದು ಪ್ರಾಡಕ್ಟಿಗೆ ಅಂದಾಗ ಅದೇ ಪ್ರಾಡಕ್ಟ್ ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಇನ್ನೊಬ್ಬರು ಕಸ್ಟಮರ್ ಅವ್ರು ಬೇರೆ ಯಾವುದೋ ಪ್ರಾಡಕ್ಟಿಗೆ ಲಾಯಲ್ ಆಗಿದ್ದಾರೆ ಅಂದರೆ ದೇ ಎಕ್ಸ್ಪೆಕ್ಟ್ ದ ಸೇಮ್ ಪ್ರಾಡಕ್ಟ್. ಆನ್ ದ ಬೇಸಿಸ್ ಆಫ್ ಮೈ ಟೇಸ್ಟ್ ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್ ಮೈ ಓನ್ ಪ್ರಾಡಕ್ಟ್ ಅಂತ ಅರ್ಥ. ಹಾಗಾದರೆ ರಿಟೇಲರ್ಸ್ ಏನು ಮಾಡಬೇಕಾಗತ್ತೆ, ದೇ ಶುಡ್ ಆಫರ್ ವೈಡ್ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಟು ದ ಕನ್ಸ್ಯೂಮರ್ಸ್. ಈಗ ಫಾರ್ ಎಕ್ಸಾಂಪಲ್ ಹೋಟೆಲ್ ಇಂಡಸ್ಟ್ರಿ ಅಂತ ತಗೊಂಡವಾಗ, ಈಗ ಹೋಟೆಲಲ್ಲಿ ಒಬ್ಬರು ಫ್ಯಾಮಿಲಿ ಒಂದು ಹೋಟೆಲಿಗೆ ಎಂಟ್ರಿ ಕೊಡ್ತಾರೆ, ಫುಡ್ಡನ್ನು ಆರ್ಡರ್ ಮಾಡ್ತಾರೆ ಅಂದರೆ ಒಂದು ಫ್ಯಾಮಿಲಿ ಅಂತ ಬಂದಾಗ ಬೇರೆ ಬೇರೆ ಏಜ್ ಗ್ರೂಪಿನ ಪೀಪಲ್ ಇರ್ತಾರೆ. ಓಲ್ಡ್ ಏಜ್ ಪೀಪಲ್ ಇರ್ತಾರೆ, ಯಂಗ್ಸ್ಟರ್ಸ್ ಇರ್ತಾರೆ, ಕಿಡ್ಸ್ ಇರ್ತಾರೆ. ಅವ್ರದ್ದೆಲ್ಲ ಫುಡ್ ವೆರೈಟಿ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ದ್ಯಾಟ್ ವಿಲ್ ಬಿ ಡಿಫ್ರೆಂಟ್, ರೈಟ್? ಕಿಡ್ಸ್ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಬೇರೆ ಇರ್ಬೋದು, ಯಂಗ್ಸ್ಟರ್ಸ್ ಪ್ರಿಫರ್ ಮಾಡೋದು ಬೇರೆ ಇರ್ಬೋದು, ಓಲ್ಡ್ ಏಜ್ ಪೀಪಲ್ ಮೇ ಪ್ರಿಫರ್ ಸಮ್ ಅದರ್ ಫುಡ್. ಸೊ ಒಂದು ಹೋಟೆಲ್ ಅವರು ಎಲ್ಲ ಥರದ್ದು ಫುಡ್ಸನ್ನು ಆಫರ್ ಮಾಡ್ತಾರೋ ಸೊ ದೆ ಕ್ಯಾನ್ ಅಚೀವ್ ಸಕ್ಸಸ್ ಇನ್ ದಯರ್ ಬಿಸ್ನೆಸ್ ಅಂತ ಅರ್ಥ. ಈಗ ನಾವು ಹೋಟೆಲ್ ಅಂತ ತೊಗೊಂಡವಾಗ ನೀವು ನೋಡಿದ್ದೀರಲ್ವಾ, ಸೌತ್ ಇಂಡಿಯನ್ ಡಿಶಸ್ ಇರುತ್ತೆ, ನಾರ್ತ್ ಇಂಡಿಯನ್ ಡಿಶಸ್ ಇರುತ್ತೆ, ಐಸ್ ಕ್ರೀಮ್ಸ್ ಇರುತ್ತೆ, ಚಾಟ್ಸ್ ಇರುತ್ತೆ, ಜ್ಯೂಸಸ್ ಇರುತ್ತೆ, ಈ ರೀತಿ ಎಲ್ಲದನ್ನು ಆಫರ್ ಮಾಡ್ತಾರೆ. ವೈ ದೇ ಆರ್ ಗೋಯಿಂಗ್ ಟು ಆಫರ್ ಡಿಫ್ರೆಂಟ್ ಫುಡ್ಸ್ ಅಂತ ಹೇಳಿದರೆ ಇನ್ ಆರ್ಡರ್ ಟು ಮೀಟ್ ದ ಚೇಂಜಿಂಗ್ ಡಿಮ್ಯಾಂಡ್ಸ್ ಆಫ್ ದ ಫ್ಯಾಮಿಲಿ ಅಂತ ಅರ್ಥ. ಪ್ರತಿಯೊಂದು ಫ್ಯಾಮಿಲಿನಲ್ಲಿ ಒಬ್ಬೊಬ್ರದ್ದು ಎಕ್ಸ್ಪೆಕ್ಟೇಷನ್ ಒಬ್ಬೊಬ್ರದ್ದು ಡಿಮ್ಯಾಂಡ್ ಒಂದೊಂದಿದೆ ಅನ್ಬೇಕಾದ್ರೆ ಆ್ಯಸ್ ಎ ರಿಟೇಲರ್ ಐ ಹ್ಯಾವ್ ಟು ಫುಲ್ಫಿಲ್ ಆರ್ ಐ ಹ್ಯಾವ್ ಟು ಮೀಟ್ ದ ಡಿಮ್ಯಾಂಡ್ ಆಫ್ ಈಚ್ ಆ್ಯಂಡ್ ಎವರಿ ಇಂಡಿವಿಜುವಲ್ ಇನ್ ದಟ್ ಫ್ಯಾಮಿಲಿ. ಆ ಫ್ಯಾಮಿಲಿಯಲ್ಲಿ ಇರುವಂಥ ಪ್ರತಿ ಇಂಡಿವಿಜುವಲ್ ಡಿಮ್ಯಾಂಡ್ಸನ್ನು ನಾನು ಫುಲ್ಫಿಲ್ ಮಾಡಬೇಕು ಅಂದರೆ ಐ ಹ್ಯಾವ್ ಟು ಮೇಂಟೈನ್ ದ ವೈಡ್ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಇನ್ ಮೈ ರಿಟೇಲ್ ಸ್ಟೋರ್ ಅಂತ ಅರ್ಥ. ಸೊ holding the varieties of goods and services is the key factor for the retailer for his growth and success. The next one is behavior with customers. ಇದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್. ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿದೆ ಅಲ್ವಾ? ದಟ್ ಮೀನ್ಸ್ ಹೌ ವಿ ಆರ್ ಗೋಯಿಂಗ್ ಟು ರಿಟೇನ್ ದ ಕಸ್ಟಮರ್ಸ್. ಯಾವ ರೀತಿ ಕಸ್ಟಮರ್ಸನ್ನು ನಾವು ರಿಟೇನ್ ಮಾಡ್ತೀವಿ, ಹೌ ವಿ ಶುಡ್ ಪ್ರೊವೈಡ್ ಸರ್ವಿಸ್ ಟು ದ ಕಸ್ಟಮರ್ಸ್, ಹೌ ಅವರ್ ಬಿಹೇವಿಯರ್ ಶುಡ್ ಬಿ, ಅವೆಲ್ಲ ಕೂಡ ಕೌಂಟ್ ಆಗುತ್ತೆ. ಇಲ್ಲಿ ಹೆನ್ರಿ ಫೋರ್ಡ್ ಅವರು ಒಂದು ಕೋಟ್ ಹೇಳಿದ್ದಾರೆ, ಕಮ್ಮಿಂಗ್ ಟುಗೆದರ್ ಈಸ್ ಅ ಬಿಗಿನಿಂಗ್, ಕೀಪಿಂಗ್ ಟುಗೆದರ್ ಈಸ್ ಅ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಈಸ್ ಅ ಸಕ್ಸಸ್ ಅಂತ ಹೇಳಿದ್ದಾರೆ. ಫಸ್ಟ್ ಸ್ಟೆಪ್ ರಿಟೇಲ್ ಸ್ಟೋರಲ್ಲಿ ಏನಾಗುತ್ತೆ, ಕನ್ಸ್ಯೂಮರ್ಸ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾರೆ ಅಂತ ಹೇಳಿದರೆ ಅದನ್ನು ಏನಂತ ಕನ್ಸಿಡರ್ ಮಾಡ್ಬೋದು ನಾವು, ಕಮ್ಮಿಂಗ್ ಟುಗೆದರ್ ಅನ್ನೋದು. ಕಮ್ಮಿಂಗ್ ಟುಗೆದರ್ ಈಸ್ ಅ ಬಿಗಿನಿಂಗ್ ಅಲ್ವಾ? ನಾನು ಫಸ್ಟ್ ಟೈಮ್ ಯಾವುದೋ ಒಂದು ರಿಟೇಲ್ ಸ್ಟೋರಿಗೆ ವಿಸಿಟ್ ಮಾಡಿದ್ದೀನಿ ಅಂದರೆ ನಾನು ರಿಟೇಲರ್ಸ್ ವಿಸಿಟ್ ಮಾಡ್ತೀನಿ, ಅದು ಬಿಗಿನಿಂಗ್ ಅದು. ಸೊ ನೆಕ್ಸ್ಟ್ ಪ್ರೋಸೆಸ್ ಏನು, ಕೀಪಿಂಗ್ ಟುಗೆದರ್ ಈಸ್ ಪ್ರೋಗ್ರೆಸ್ ಅಂತ ಹೇಳ್ತೀವಿ. ನನಗೆ ಒಂದು ಸಲ ಅವ್ರು ಒಳ್ಳೆ ಸರ್ವಿಸ್ ಕೊಟ್ಟರು ಅಂತ ಹೇಳಿದರೆ ನಾನು ಆ ಪರ್ಟಿಕ್ಯುಲರ್ ರಿಟೇಲ್ ಸ್ಟೋರಿಗೆ ಏನಾಗ್ತೀನಿ, ಲಾಯಲ್ ಆಗ್ತೀನಿ. ಅಂದರೆ ಐ ವಿಶ್ ಟು ವಿಸಿಟ್
ದ್ಯಾಟ್ ಪರ್ಟಿಕ್ಯುಲರ್ ರಿಟೇಲ್ ಸ್ಟೋರ್ ಓನ್ಲಿ ಇನ್ ದ ಅಪ್ಕಮಿಂಗ್ ಟೈಮ್ ಪೀರಿಯಡ್ ಅಂತ ಅರ್ಥ. ನಾನು ನೆಕ್ಸ್ಟ್ ಅದೇ ಶಾಪಿಗೆ ವಿಸಿಟ್ ಕೊಡಲಿಕ್ಕೆ ಪ್ರಿಫರ್ ಮಾಡ್ತೀನಿ. ಸೊ ಆವಾಗ ರಿಟೇಲರ್ಸ್ ಕೂಡ ಏನು ಮಾಡಬೇಕು, ದೇ ಶುಡ್ ಟ್ರೈ ಟು ರಿಟೇನ್ ದ ಕಸ್ಟಮರ್ಸ್ ಬೈ ಪ್ರೊವೈಡಿಂಗ್ ಬೆಟರ್ ಸರ್ವಿಸ್ ಟು ದ ಕಸ್ಟಮರ್ಸ್. ಕಸ್ಟಮರ್ಸಿಗೆ ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ ಅಂದರೆ ಅವ್ರು ಏನು ಮಾಡ್ಬೋದು, ಕಸ್ಟಮರ್ಸನ್ನು ರಿಟೇನ್ ಮಾಡ್ಕೋಬೋದು, ಕಸ್ಟಮರ್ಸನ್ನು ಅವರ ರಿಟೇಲ್ ಶಾಪಿಗೆ ಲಾಯಲ್ ಆಗಿ ಮಾಡ್ಬೋದು. ದಟ್ ಈಸ್ ಕೀಪಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್ ಅಂತ ಹೇಳ್ತೀವಿ. ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್. ವರ್ಕಿಂಗ್ ಟುಗೆದರ್ ಅಂದರೆ ನನಗೆ ಒಂದು ಸಲ ಒಂದು ರಿಟೇಲ್ ಶಾಪಿನ ಪ್ರಾಡಕ್ಟ್ಸ್ ಮೇಲೆ ನಂಬಿಕೆ ಬಂತು ಅಂತ ಹೇಳಿದರೆ ನಾನು ಆ ರಿಟೇಲ್ ಬಿಸ್ನೆಸ್ಸಿನ ಸಕ್ಸಸ್ಸಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀನಿ ಅಂತ ಅರ್ಥ. ಆ್ಯಸ್ ಎ ಕನ್ಸ್ಯೂಮರ್ ಮೈ ಕಾಂಟ್ರಿಬ್ಯೂಷನ್ ವಿಲ್ ಬಿ ದೇರ್ ಫಾರ್ ದ ಸಕ್ಸಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ರಿಟೇಲ್ ಸ್ಟೋರ್. ಹಾಗಾದರೆ ಯಾವ ರೀತಿ ನಾನು ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂತ ಹೇಳಿದರೆ, ನಾನು ಅಡ್ವರ್ಟೈಸ್ ಮಾಡ್ತಾ ಹೋಗ್ತೀನಿ. ಇಫ್ ಐ ಆಮ್ ಸ್ಯಾಟಿಸ್ಫೈಡ್ ಮೀನ್ಸ್ ಐ ಅಡ್ವರ್ಟೈಸ್ ದ ಪ್ರಾಡಕ್ಟ್ ವಿತ್ ಟು ದ ಅದರ್ಸ್ ಅಲ್ವಾ. ವರ್ಡ್ ಆಫ್ ಮೌತ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತೀವಿ. ನನಗೆ ಖುಷಿ ಆಯಿತು ಅಂತ ಹೇಳಿದರೆ ಐ ವಿಲ್ ಟೆಲ್ ಸಮ್ ಅದರ್ ಪರ್ಸನ್ಸ್ ಟು ಗೋ ಆ್ಯಂಡ್ ವಿಸಿಟ್ ಪರ್ಟಿಕ್ಯುಲರ್ ರಿಟೇಲ್ ಸ್ಟೋರ್ ಆ್ಯಂಡ್ ಟು ಪರ್ಚೇಸ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಓನ್ಲಿ ಇಫ್ ಐ ಆಮ್ ಸ್ಯಾಟಿಸ್ಫೈಡ್. ನಾನು ಸ್ಯಾಟಿಸ್ಫೈಡ್ ಆಗಿದ್ದೀನಿ ಅಂತ ಹೇಳಿದರೆ ನಾನು ಮೋರ್ ಆ್ಯಂಡ್ ಮೋರ್ ಪರ್ಸನ್ಸಿಗೆ, ಪೀಪಲ್ಲಿಗೆ ನಾನು ಸಜೆಸ್ಟ್ ಮಾಡ್ತಾ ಬರ್ತೀನಿ, ಈ ಪರ್ಟಿಕ್ಯುಲರ್ ರಿಟೇಲ್ ಸ್ಟೋರಿಗೆ ವಿಸಿಟ್ ಕೊಡಿ, ಈ ಪ್ರಾಡಕ್ಟ್ಸನ್ನು ತಗೊಳ್ಳಿ, ಚೆನ್ನಾಗಿದೆ, ನಾನು ಯೂಸ್ ಮಾಡಿದ್ದೀನಿ ಅಂತ ಹೇಳಿ ನಾನು ಅಡ್ವರ್ಟೈಸ್ ಮಾಡ್ತಾ ಹೋಗ್ತೀನಿ. ಸೊ ಯಾವ ರೀತಿ ಕನ್ಸ್ಯೂಮರ್ಸ್ ಜೊತೆಗೆ ಬಿಹೇವ್ ಮಾಡ್ತೀವಿ, ಯಾವ ರೀತಿ ಅವರ ಎಕ್ಸ್ಪೆಕ್ಟೇಷನ್ಸನ್ನು ಫುಲ್ಫಿಲ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಸೊ ಮೇಂಟೈನಿಂಗ್ ಅ ಬೆಟರ್ relationship with the consumers and behaving properly with the consumers in order to attract them as well as in order to retain them. So the next one is value added services. ಹಾಗಾದರೆ ಏನು ವ್ಯಾಲ್ಯೂ ಆ್ಯಡೆಡ್ ಸರ್ವಿಸಸ್ ಅಂದರೆ? ವ್ಯಾಲ್ಯೂ ಅಡಿಷನ್ ಅಂದರೆ ವಿಚ್ ಇಸ್ ಸಮಥಿಂಗ್ ಬಿಯಾಂಡ್ ದ ಕೋರ್ ಪ್ರಾಡಕ್ಟ್ ಅಂತ ಅರ್ಥ. ಈಗ ನಾನು ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಿದ್ದೀನಿ ಅಂದರೆ, ನಾ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀನಿ, ಬಟ್ ಐ ವಿಲ್ ಬಿ ಹ್ಯಾವಿಂಗ್ ಸಮ್ ಅದರ್ ಎಕ್ಸ್ಪೆಕ್ಟೇಷನ್ಸ್. ನನಗೆ ಬೇರೆ ಎಕ್ಸ್ಪೆಕ್ಟೇಷನ್ಸ್. ಈಗ ನಾನೊಂದು ಈಗ ಯಾವುದೋ ಒಂದು ರೆಫ್ರಿಜರೇಟರ್ ಅಂತಲೇ ತೊಗೊಂಡ್ರೆ, ನಾನು ಅದನ್ನು ಪರ್ಚೇಸ್ ಮಾಡಿದ್ದೀನಿ ಅಂದರೆ ನಾನು ಇನ್ನೂ ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಫ್ರೀ ಹೋಮ್ ಡೆಲಿವರಿ ಕೊಡ್ಬೋದಿತ್ತು, ಮತ್ತು ಆಫ್ಟರ್ ಸೇಲ್ ಸರ್ವಿಸ್ ಕೊಡಬೇಕು ನನಗೆ, ಮತ್ತೇನಾದರೂ ಡಿಸ್ಕೌಂಟ್ ಇದ್ದರೆ ಡಿಸ್ಕೌಂಟ್ ಆಫರ್ ಮಾಡಬೇಕು, ಅಥವಾ ಏನಾದರೂ ಗಿಫ್ಟ್ಸ್ ಇದ್ದರೆ ಅದನ್ನು ಆಫರ್ ಮಾಡಬೇಕು. ಅಥವಾ ನಾನು ಯಾವುದೋ ಈಗ ಫಾರ್ ಎಕ್ಸಾಂಪಲ್ ನೀವು ಮೊಬೈಲ್ ಶಾಪಲ್ಲೇ ನೋಡಿರ್ಬೋದು, ನೀವು ಹೋಗಿ ಒಂದು ಮೊಬೈಲ್ ಪರ್ಚೇಸ್ ಮಾಡ್ತೀರಾ. ಸೊ ನೀವು ಹೋಗಿ ಪರ್ಚೇಸ್ ಮಾಡಿದ ಫ್ಯೂ ಡೇಸ್ ಒಳಗೆ ಆ ಮೊಬೈಲ್ ಪ್ರೈಸ್ ಏನಾದರೂ ಡಿಕ್ರೀಸ್ ಆಯಿತು ಅಂದರೆ ಅಲ್ಲಿ ಏನು ಮಾಡ್ತಾರೆ, ಯಾವ ರೀತಿ ಆಫರ್ಸ್ ಇರುತ್ತೆ ಅಂದರೆ, ಏನು ಮೊಬೈಲ್ ಪ್ರೈಸ್ ಡಿಕ್ರೀಸ್ ಆಗಿರುತ್ತಲ್ವ, ನೀವು ಎಕ್ಸೆಸ್ ಕೊಟ್ಟಿರ್ತೀರ, ಫ್ಯೂ ಡೇಸಲ್ಲೇ ಆ ಮೊಬೈಲ್ ಪ್ರೈಸ್ ಡಿಕ್ರೀಸ್ ಆಗಿರುತ್ತೆ, ಅದೇನು ಡಿಫ್ರೆನ್ಸ್ ಅಮೌಂಟ್ ಇರುತ್ತಲ್ಲ ಅದನ್ನು ನಿಮಗೆ ಪೇ ಮಾಡ್ತಾರೆ, ಕ್ಯಾಶ್ ಬ್ಯಾಕ್ ಮಾಡ್ತಾರೆ. ಈ ಥರದ್ದೆಲ್ಲ ಆಫರ್ಸನ್ನು ನಾವೇನು ಹೇಳ್ತೀವಿ, ವ್ಯಾಲ್ಯೂ ಆ್ಯಡೆಡ್ ಸರ್ವಿಸ್ ಅಂತ ಹೇಳ್ತೀವಿ. ಅಂದರೆ ಇನ್ ಅಡಿಷನ್ ಟು ದ ಪ್ರಾಡಕ್ಟ್ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ಸಮ್ ಅದರ್ ಸರ್ವೀಸಸ್ ಆಲ್ಸೋ ಅಂತ ಅರ್ಥ. ಆ ಸರ್ವೀಸ್ ಅಂತ ತೊಗೊಂಡವಾಗ ಫ್ರೀ ಹೋಮ್ ಡೆಲಿವರಿ ಆಗಿರ್ಬೋದು, ಪ್ರೊವೈಡಿಂಗ್ ಆಫ್ಟರ್ ಸೇಲ್ ಸರ್ವಿಸ್ ಆಗಿರ್ಬೋದು, ಫ್ರೀ ಸ್ಯಾಂಪಲ್ಸ್ ಆಗಿರ್ಬೋದು, ಪ್ರೊವೈಡಿಂಗ್ ಕೂಪನ್ಸ್ ಆಗಿರ್ಬೋದು, ಗಿಫ್ಟ್ ಓಚರ್ಸ್ ಆಗಿರ್ಬೋದು, ಆರ್ ಈ ಬೈ ಒನ್ ಗೆಟ್ ಒನ್ ಫ್ರೀ ಈ ಥರ ಆಫರ್ಸ್ ಆಗಿರ್ಬೋದು. ಸೊ ಈ ಕ್ಯಾಶ್ ಬ್ಯಾಕ್ ಆಗಿರ್ಬೋದು, ಈ ಥರ ಎಲ್ಲ ಏನು ಸರ್ವಿಸನ್ನು ಪ್ರಾಡಕ್ಟ್ ಜೊತೆಗೆ ಕೊಡ್ತಾರಲ್ವ ಅದಕ್ಕೆ ನಾವು ವ್ಯಾಲ್ಯೂ ಆ್ಯಡೆಡ್ ಸರ್ವಿಸ್ ಅಂತ ಹೇಳ್ತೀವಿ. ಅಂದರೆ ದ ಸರ್ವಿಸ್ ವಿಚ್ ಇಸ್ ಗಿವನ್ ಬಿಸೈಡ್ಸ್ ದ ಪ್ರಾಡಕ್ಟ್ ವಿಚ್ ಆ್ಯಕ್ಚುಲಿ ಪರ್ಚೇಸ್ಡ್ ಬೈ ದ ಕಸ್ಟಮರ್. ಇಲ್ಲಿ ನೋಡಿ ಒಂದು ಕೋಟ್ ಇದೆ, ಏನು ಹೇಳುತ್ತೆ ಈ ಕೋಟು, ಪ್ರೈಸ್ ಈಸ್ ವಾಟ್ ಯು ಪೇ, ವ್ಯಾಲ್ಯೂ ಈಸ್ ವಾಟ್ ಯು ಗೆಟ್ ಅಂತ. ಪ್ರೈಸ್ ಅಂದರೆ ಏನು, ನಾನೊಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಅದು ಎಷ್ಟು ಬೆಲೆ ಇರುತ್ತಲ್ವ ಆ ಪ್ರೈಸ್ ಕೊಡ್ತೀನಲ್ಲ, ದಟ್ ಈಸ್ ಪ್ರೈಸ್ ವಿಚ್ ಈಸ್ ವಾಟ್ ಯು ಪೇ. ವ್ಯಾಲ್ಯೂ ಈಸ್ ವಾಟ್ ಯು ಗೆಟ್ ಅಂದರೆ ಇನ್ ಅಡಿಷನ್ ಟು ದ ಪ್ರಾಡಕ್ಟ್ ವಾಟ್ ಆರ್ ಆಲ್ ದ ಅದರ್ ಸರ್ವೀಸಸ್ ವಿಚ್ ಯು ಆರ್ ಗೋಯಿಂಗ್ ಟು ಗೆಟ್ ಅಂತ ಅರ್ಥ. ಅದಕ್ಕೆ ನಾವು ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಪ್ರೈಸ್ ಈಸ್ ಡಿಫ್ರೆಂಟ್ ಫ್ರಮ್ ದ ವ್ಯಾಲ್ಯೂ. ಪ್ರೈಸ್ ಈಸ್ ವಾಟ್ ಯು ಪೇ ಫಾರ್ ದ ಪ್ರಾಡಕ್ಟ್, ವ್ಯಾಲ್ಯೂ ಈಸ್ ವಾಟ್ ಯು ಗೆಟ್ ಬಿಸೈಡ್ಸ್ ದ ಪ್ರಾಡಕ್ಟ್. ಪ್ರಾಡಕ್ಟ್ ಜೊತೆಗೆ ನೀವು ಬೇರೆ ಏನು ಸರ್ವಿಸನ್ನು ಒಬ್ಟೇನ್ ಮಾಡ್ತೀರೋ ಅದಕ್ಕೆ ನಾವು ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ವ್ಯಾಲ್ಯೂ ಆ್ಯಡೆಡ್ ಸರ್ವಿಸಸ್ ಶುಡ್ ಬಿ ಗಿವನ್ ಟು ದ ಕನ್ಸ್ಯೂಮರ್ಸ್ ಬಿಸೈಡ್ ದ ಆ್ಯಕ್ಚುವಲ್ ಪ್ರಾಡಕ್ಟ್ ವಿಚ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ದ ಕನ್ಸ್ಯೂಮರ್ಸ್. ದ ನೆಕ್ಸ್ಟ್ ಫ್ಯಾಕ್ಟರ್ ದಟ್ ಶುಡ್ ಬಿ ಕನ್ಸಿಡರ್ಡ್ ಬೈ ದ ರಿಟೇಲರ್ ಈಸ್ ದ ಡೆಮೋಗ್ರಫಿಕ್ ಫ್ಯಾಕ್ಟರ್ಸ್. ಈಗ ನಾನು ರಿಟೇಲ್ ಸ್ಟೋರನ್ನು ಒಂದು ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಲೊಕೇಟ್ ಮಾಡಿದ್ದೀನಿ. ನಾನು ಲೊಕೇಟ್ ಮಾಡಿದಾಗ ಆ ಲೊಕೇಶನಿನ ಡೆಮೋಗ್ರಫಿಕ್ ಫ್ಯಾಕ್ಟರ್ಸನ್ನು ಸ್ಟಡಿ ಮಾಡಬೇಕಾಗತ್ತೆ. ಅಂದರೆ ಆ ಲೊಕೇಶನಲ್ಲಿ
ಯಾವ ಏಜ್ ಗ್ರೂಪ್ ಅವರು ಎಷ್ಟು ಜನ ಇದ್ದಾರೆ, ಆಮೇಲೆ ಜೆಂಡರ್ ರೇಷಿಯೋ ಹೇಗಿದೆ, ಆಕ್ಯುಪೇಷನ್ ಯಾವ ಥರ ಪ್ಯಾಟರ್ನಲ್ಲಿದೆ, ಎಜುಕೇಷನಲ್ ಲೆವೆಲ್ ಹೇಗಿದೆ, ಇನ್ಕಮ್ ಪ್ಯಾಟರ್ನ್ ಯಾವ ಥರ ಇದೆ, ಅವ್ರದ್ದು ಎಥ್ನಿಸಿಟಿ ಜನಾಂಗ ಅಂತ ಹೇಳ್ತೀವಲ್ಲ ಎಥ್ನಿಸಿಟಿ ಹೇಗಿದೆ, ಫ್ಯಾಮಿಲಿ ಸೈಜ್, ರಿಲಿಜಿಯನ್, ರೇಸ್, ಈ ಥರ ಡೆಮೋಗ್ರಫಿಕ್ ಫ್ಯಾಕ್ಟರ್ಸನ್ನು ನಾನು ಸ್ಟಡಿ ಮಾಡಬೇಕು. ಯಾಕೆ ಅಂತ ಹೇಳಿದರೆ ಯಾವ ಥರ ಪ್ರಾಡಕ್ಟ್ ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಸೂಟ್ ಆಗುತ್ತೆ ಅಥವಾ ಯಾವ ಥರ ಪ್ರಾಡಕ್ಟನ್ನು ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಜನ ಡಿಮ್ಯಾಂಡ್ ಮಾಡ್ತಾರೆ ಅಂತ ನನಗೆ ಗೊತ್ತಾಗಬೇಕು ಅಂತ ಹೇಳಿದರೆ ಐ ಹ್ಯಾವ್ ಟು ಅನಲೈಸ್ ದ ಮಾರ್ಕೆಟ್ ಫಸ್ಟ್. ಡೆಮೋಗ್ರಫಿಕ್ ಫ್ಯಾಕ್ಟರ್ಸನ್ನು ಐ ಹ್ಯಾವ್ ಟು ಅನಲೈಸ್. ಆನ್ ದ ಬೇಸಿಸ್ ಆಫ್ ದ್ಯಾಟ್ ಐ ಕ್ಯಾನ್ ಡಿಸೈಡ್ ವಾಟ್ ಕೈಂಡ್ ಆಫ್ ಪ್ರಾಡಕ್ಟ್ ಐ ಶುಡ್ ಆಫರ್ ಅನ್ನೋದು ನಾನು ಡಿಸೈಡ್ ಮಾಡ್ಬೋದು. ಮತ್ತು ಇನ್ಕಮ್ ಲೆವೆಲ್ಲು ಅಷ್ಟೇ ಮೇನ್ ಬೇಸ್ ಅಲ್ವಾ. ಈಗ ಹೈ ಇನ್ಕಮ್ ಲೆವೆಲ್ ಪೀಪಲ್ಲೇ ಇದ್ದಾರೆ ಅಂತ ಹೇಳಿದರೆ ನನಗೆ ಒಂದೇನು ಗೊತ್ತಾಗುತ್ತೆ, ದೇ ವಿಲ್ ನಾಟ್ ಬಾದರ್ ಅಬೌಟ್ ದ ಪ್ರೈಸ್ ಬಟ್ ದೇ ವಿಲ್ ಬಾದರ್ ಅಬೌಟ್ ದ ಕ್ವಾಲಿಟಿ ಅನ್ನೋದು ಒಂದು ನೋಷನ್. ಸೊ ಇನ್ಕಮ್ ಲೆವೆಲ್ ಕಡಿಮೆ ಇದೆ ಅಂತ ಹೇಳಿದರೆ ನಾನು ಏನು ಫೋಕಸ್ ಮಾಡಬೇಕಾಗತ್ತೆ, ಪ್ರೊವೈಡಿಂಗ್ ದ ಪ್ರಾಡಕ್ಟ್ ಎಟ್ ಎ ರೀಸನಬಲ್ ರೇಟ್. ಐ ಕ್ಯಾನ್ ನಾಟ್ ಚಾರ್ಜ್ ಹೈಯರ್ ಪ್ರೈಸಸ್ ಫಾರ್ ದ ಪ್ರಾಡಕ್ಟ್ ಬಿಕಾಸ್ ಇನ್ಕಮ್ ಲೆವೆಲ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಏರಿಯಾ ಈಸ್ ಲೋ ಅನ್ನೋದು ಗೊತ್ತಾಗುತ್ತೆ. ಸೊ ಈ ರೀತಿ ನಾನು ಯಾವ ಪ್ರಾಡಕ್ಟನ್ನು ಸೇಲ್ ಮಾಡಬೇಕು, ನನ್ನ ಪ್ರೈಸಿಂಗ್ ಸ್ಟ್ರಾಟಜಿ ಏನಿರಬೇಕು, ಯಾವ ಪ್ರಾಡಕ್ಟನ್ನು ನಾನು ತುಂಬ ಹೋಲ್ಡ್ ಮಾಡಬೇಕಾಗತ್ತೆ, ಯಾವುದಕ್ಕೆ ಡಿಮ್ಯಾಂಡ್ ಇದೆ ಏನು ಅಂತ ಗೊತ್ತಾಗಬೇಕಂದ್ರೆ ನಾನು ಇಟ್ಟಿರೋ ರಿಟೇಲ್ ಸ್ಟೋರಿನ ಲೊಕೇಶನಿನ ಡೆಮೋಗ್ರಫಿಕ್ ಫ್ಯಾಕ್ಟರ್ಸನ್ನು ಸ್ಟಡಿ ಮಾಡಬೇಕು ಅಂತ ಅರ್ಥ. ಸೊ ದ್ಯಾಟ್ ಫ್ಯಾಕ್ಟರ್ ದ ರಿಟೇಲರ್ ಶುಡ್ ಕೀಪ್ ಇನ್ ಮೈಂಡ್. ದಿ ನೆಕ್ಸ್ಟ್ ಫ್ಯಾಕ್ಟರ್ ಈಸ್ ಸೋಷಿಯೋ-ಕಲ್ಚರಲ್ ಫ್ಯಾಕ್ಟರ್ಸ್. ಸೊ ನಮ್ಮ ಪರ್ಚೇಸ್ ಡಿಸಿಷನ್ನ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಸೋಷಿಯೋ-ಕಲ್ಚರಲ್ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನನ್ನ ಸೋಷಲ್ ಕ್ಲಾಸ್, ಸೋಷಲ್ ಸ್ಟೇಟಸ್, ನನ್ನ ಕಲ್ಚರ್, ನನ್ನ ವ್ಯಾಲ್ಯೂಸ್, ನನ್ನ ಬಿಲೀಫ್ ಸಿಸ್ಟಮ್, ನನ್ನ ಪ್ರಿಫರೆನ್ಸ್ ಇವೆಲ್ಲ ಕೂಡ ನಾನೊಂದು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾ ನಂಗೆ ಇನ್ಫ್ಲೂಯೆನ್ಸ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಆನ್ ದ ಬೇಸಿಸ್ ಆಫ್ ಮೈ ಸೋಷಲ್ ಕ್ಲಾಸ್, social status, my values, beliefs, customs and preference, I am going to select a particular product. Particular product select ಮಾಡ್ತಾ ಇವೆಲ್ಲ ಇನ್ಫ್ಲೂಯೆನ್ಸ್ ಆಗುತ್ತೆ. ಹಾಗಾದರೆ in addition to the demographic factors, as a retailer I have to analyze the market in terms of socio-cultural factors. ಹಾಗಾದರೆ ಯಾವ ಥರ ಸೋಷಲ್ ಕ್ಲಾಸ್ ಪೀಪಲ್ ನಮ್ಮ ಈ ಪರ್ಟಿಕ್ಯುಲರ್ ಲೊಕ್ಯಾಲಿಟಿನಲ್ಲಿ ಇದ್ದಾರೆ, ಅವ್ರಿಗೆ ಯಾವ ಥರ ಪ್ರಾಡಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾವ ಥರ ಪ್ರಾಡಕ್ಟನ್ನು ನಾನು ಅವ್ರಿಗೆ ಆಫರ್ ಮಾಡಬೇಕು ಅಂತ ಗೊತ್ತಾಗಬೇಕಂದ್ರೆ ಐ ಹ್ಯಾವ್ ಟು ಅನಲೈಸ್ ದ ಸೋಷಿಯೋ-ಕಲ್ಚರಲ್ ಫ್ಯಾಕ್ಟರ್ಸ್ ಆಫ್ ದ ಪೀಪಲ್ ಹೂ ಆರ್ ಲೊಕೇಟೆಡ್ ಇನ್ ಮೈ ಏರಿಯಾ. ನನ್ನ ರಿಟೇಲ್ ಸ್ಟೋರಲ್ಲಿ ಯಾವ ರೀತಿ ರಿಟೇಲ್ ಸ್ಟೋರ್ ಏರಿಯಾನಲ್ಲಿ ಯಾವ ಥರ ಪೀಪಲ್ ಇದ್ದಾರೆ, ಅವ್ರ ಸೋಷಿಯೋ-ಕಲ್ಚರಲ್ ಫ್ಯಾಕ್ಟರ್ಸ್ ಏನು ಅನ್ನೋದನ್ನು ಅನಲೈಸ್ ಮಾಡಿದರೆ ಐ ಕ್ಯಾನ್ ಡಿಸೈಡ್ ಅಪಾನ್ ವಾಟ್ ಆರ್ ಆಲ್ ದ ಗೂಡ್ಸ್ ದಟ್ ಐ ಹ್ಯಾವ್ ಟು ಸ್ಟೋರ್ ಆ್ಯಂಡ್ ವಾಟ್ ಆರ್ ಆಲ್ ದ ಪ್ರಾಡಕ್ಟ್ಸ್ ದಟ್ ಐ ಶುಡ್ ಆಫರ್ ಟು ದ ಪೀಪಲ್ ಅನ್ನೋದು ನನಗೆ ಗೊತ್ತಾಗ್ತಾ ಹೋಗುತ್ತೆ. ಈ ರೀತಿ ಈ ಲೊಕೇಶನ್ ಆಗಿರ್ಬೋದು, ಲೇಔಟ್ ಆಗಿರ್ಬೋದು, ವೆರೈಟೀಸ್ ಆಫ್ ಪ್ರಾಡಕ್ಟ್ ಆಫರ್ ಮಾಡೋದಾಗಿರ್ಬೋದು, ವ್ಯಾಲ್ಯೂ ಅಡಿಷನ್ ಸರ್ವಿಸ್ ಕೊಡೋದಾಗಿರ್ಬೋದು, ಈ ರೀತಿ ಮಾರ್ಕೆಟ್ ಅನಲೈಸ್ ಮಾಡೋದಾಗಿರ್ಬೋದು, ಇವೆಲ್ಲ ತುಂಬ ಇಂಪಾರ್ಟೆಂಟ್ ರಿಟೇಲರ್ಸ್ಗೆ ಇನ್ ಆರ್ಡರ್ ಟು ಗ್ರೋ ಆ್ಯಂಡ್ ಆಸ್ ವೆಲ್ ಆಸ್ ಫಾರ್ ದ ಸಕ್ಸಸ್ ಆಫ್ ದ ರಿಟೇಲ್ ಸೆಕ್ಟರ್ ಅಂತ ಹೇಳ್ಬೋದು. ಸೊ it is a very challenging for the retailer also to analyze all these factors. ಆದರೆ ಅದು ಅವರಿಗೆ ಇನ್ನೆವಿಟೇಬಲ್. ರಿಟೇಲರ್ಸ್ ಮಸ್ಟ್ ಅನಲೈಸ್ ಆಲ್ ದೀಸ್ ಫ್ಯಾಕ್ಟರ್ಸ್ ಫಾರ್ ದಿ ಸಕ್ಸಸ್ ಆಫ್ ಹಿಸ್ ಬಿಸ್ನೆಸ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮೀಟ್ ಆಗೋಣ. ಥ್ಯಾಂಕ್ ಯು.